116ನೇ ಮಹಾ ಕಾರ್ಯಕ್ರಮ ವಿವಿಧ ವೈಶಿಷ್ಟ್ಯಗಳ ಅವರ ಪಾದ ಪ್ರತಿಮೆಗಳನ್ನು ಶರಣಾರ್ಥಿ ಹಾಗೂ 116ನೇ ಮಹಾ ಕಾರ್ಯಕ್ರಮದ ವೈಶಿಷ್ಟ್ಯದಿಂದ ನಟರಾಜರು ಸಹ ಹಾಗೂ ಮಹೇಶ್ವರರು ಎಲ್ಲ ಗ್ರಾಮದ ಮುಖಂಡರು ವಚನ ಕುಮಾರಸ್ವಾಮಿ ಅವರು ಮಣಿಪಾಲಕ್ಕೆ ಪಶುಮೂರ್ತಿಯವರು ಮಾಗನವರು ಶರಣರು ಸಹ ಎಲ್ಲ ಹೆಣ್ಣು ಮಕ್ಕಳಿಗೂ ಪುಟಾಣಿ ಮಕ್ಕಳಿಗೂ ತಾಯಿಯವರು ಗ್ರಾಮಸ್ಥರು ಭಕ್ತಿಯಿಂದ ಶರಣಾರ್ಥಿಗಳು ಗುರುಮಠದ ಮಠ ಲಿಂಗರಾಜನ ಮಠ ಜಿಂಗಮ್ಮ ಅವರ ಮಠ ಪಾಲಮ್ಮ ಅವರ ಮಠ ಪ್ರಸಾದ ಅವರ ಮಠ ಎಂಪಿ ಪಂಚಮುಖ ಸದ್ದಪ್ಪರೆ ಸಾಕ್ಷಾತ್ ಬಹುಮುಖ ಮಕ್ಕಳಿಗೆ ನಾವು ಬೆಂಗಳೂರು ಬಸವ ಕೇಂದ್ರದಿಂದ ನಾವು ಈ ಕರ್ನಾಟಕದಿಂದ ಎಲ್ಲ ಗ್ರಾಮಗಳಲ್ಲಿ ಜಿಲ್ಲೆಯಲ್ಲಿ ನಾವು ಮಹಾಮನೆ ಕಾರ್ಯಕ್ರಮ ನಡೆಸಿಕೊಳ್ಳುತ್ತಿದ್ದೇವೆ. ಈ ಮಹಾಮನೆಯನ್ನು ಬಸವಣ್ಣವರು ಕೊಟ್ಟು ಕಲ್ಯಾಣದಲ್ಲಿ ಮಹಾಮನೆ ಮಾಡಿದರು. ದೊಡ್ಡ ಮಹಾಮನೆ ಅಂತ ಕಲ್ಯಾಣಿ ಗಳಿ ಮಾಡ್ಕೊಂಡ್ರೆ ಕಲ್ಯಾಣ ಬಂದರು, ಅದೇ ಮಹಾಮನೆ ಅಂತ ಹಾಗೆ ಮಹಾಮನೆ ಅಂತ ಬಸವಣ್ಣವರ ಮಹಾಮನೆ ಅಂತ ಇಡೀ ಎಲ್ಲ ಗ್ರಾಮಗಳು ಒಂದು ಸನ್ನಿಧಿಗಾಗಿ ಮತ್ತು ಎಲ್ಲ ಈ ಕುಟುಂಬದಲ್ಲಿ ನಾಲ್ಕರಲ್ಲಿ ಅಚ್ಚೆಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಬೆಂಗಳೂರು ಮುಂಬೈಯಲ್ಲಿ ನಾವು ಗದಿಗೆ 5,000 ಮಾಡ್ಕೊಂಡಿದ್ದೀವಿ. ಯಾಕಂತ ನಾವು ಮಾಡೋದಂತ ನಮ್ಮ ಲಿಂಗಾಯತ ಸಮಾಜಕ್ಕೆ ಒಳ್ಳೆ ಸಂಸ್ಕಾರ ಬರಬೇಕು, ಧರ್ಮ ತಗೋಬೇಕು. ನೀವು ಮನೆಗೆ ಯಾರೇ ಬಂದವರಿಗೆ ಮಾತಾಡಬೇಕು, ಶರಣರಲ್ಲಿ ಶರಣಾರ್ಥಿ ಅದೇ ನಮ್ಮ ದುರ್ಗೋಣಾಗಿ ಮೌನ ಕುಳಿತು ಯಾರೇ ಬಂದರೆ ಅಲ್ಲಿ ಕುಳಿತುಕೊಳ್ಳಿ ಶರಣಾರ್ಥಿ. ನಮ್ಮ ಗುರುಗಳಿಗೆ ಬೆಲೆ ಕೊಡಬೇಕು, ಗುರುಗಳ ಇದೆ. ಯಾಕೆ ನಾವು 5ನೇ ವರ್ಷದಲ್ಲಿ ನಾವು ಒಂದು ಮಸೀದಿ ಮಾಡಿ ಗದಿಗೆಯಿಂದ ಈ ಕಡೆ ಬಂದಿದ್ದೆ. ಅದು ಇದನ್ನು ಅಪ್ಪನ ಮುಖಾಂತರ ಸಂಚಾರವಾಗಿ ಅಂತ ಎಲ್ಲ ಕಡೆ ಎಲ್ಲ ಆ ಗಂಜಿ ಪರಿಚಯ ಇದೆ ಅಂದರೆ ಈಗ ನಮ್ಮ ಜನತೆಗೆ ಪರಿಚಯ ಆಯಿತು. ಒಂದು ಗಂಡು ಸ್ವಲ್ಪ ಬಂದು ಜನತೆಗೆ ಅದರಿಂದ ನಾವು ಯಾಕಂದ್ರೆ ನಾವು ಇಲ್ಲಿ ಬೆಂಗಳೂರಿಗೆ ಮಂಡ್ಯಲ್ಲಿ ಎಲ್ಲ ಒಟ್ಟು ಮುಖಾಂತರ ಕಾರ್ಯಕ್ರಮ ನಿರ್ವಹಿಸ್ತೀವಿ. ಯಾಕೆ ಧರ್ಮ ಧರ್ಮ ಕೈಯಲ್ಲಿ ಧರ್ಮ ಇರುತ್ತೆ, ಮನದಲ್ಲಿ ಧರ್ಮ ಇರುತ್ತೆ, ಮಾತಿನಲ್ಲಿ ಸುತ್ತ ಇರಬೇಕು, ಹೃದಯದಲ್ಲಿ ದಯ ಇರಬೇಕು, ಕೂಡಲ ಸಂಗಮ. ಪ್ರತಿಯೊಬ್ಬರು ನಾವು ಬಸವಣ್ಣವರ ಒಪ್ಕೊಂಡ್ರೆ ನಾವು ಉದಾರ ಆಗ್ತೀವಿ. ಉದಾಹರಣೆ ಯಾಕಂದ್ರೆ ಅವತ್ತು ಶತಮಾನ ಬಿಟ್ರೆ ಇವರು ಗುರುಮಲ್ಲೇಶ್ವರರು ಆ ಕಡೆ ಈ ಕಡೆ ಬಂದರು. ಅವತ್ತು ಗುರು ಬಂದು ಅವರಿಂದ ನಮಗೆ ಗೊತ್ತಾಗ್ತದೆ. ಗುರುಮಲ್ಲೇಶ್ವರ ಆಗಿ ಮಹದೇಶ್ವರ ಸಿದ್ಧಲಿಂಗೇಶ್ವರ ಈ ಕಡೆಯಿಂದ ನಮ್ಮ ಧರ್ಮವನ್ನು ಕಾಪಾಡಬೇಕು. ಬಸವಣ್ಣ ಶತಮಾನ, ಸಿದ್ಧಲಿಂಗ ಅಧ್ಯಕ್ಷ ಶತಮಾನ, ಇವರು 19 ಎಲ್ಲ ಸಮಕಾಲ ಎಲ್ಲ ಒಂದು ಇಷ್ಟಿಂಗ ಪೂಜೆ ಮಾಡಿ ಗುರುವಿನ ಜಿಂಗಮ ಭಕ್ತಿ ಇರಬೇಕು. ನಮಗೆ ಮಡಿ ಮೇಲಿಗೆ ಯಾವುದೇ ಇಲ್ಲ. ನೋಡಿ 1 ಗಂಟೆ ಯಾರು ಪ್ರವಚನ ಮಾಡ್ತಾರೆ ಕೇಳ್ತಾರೆ, 100 ಪುಸ್ತಕ ಓದ್ರೆ ನಾವು. ಇದು ಪಂಚಭೂತದ ಮಹಿಮೆ. ಇದೇ ಬಸವತತ್ವ, ನೀವೆಲ್ಲ ಕುಂತಲ್ಲ, ಇದೇ ಬಸವತತ್ವ. ಇದು ಮುಂದ್ಕಂಡೆ ಬಸವ ಕಲ್ಯಾಣದಲ್ಲಿ ಬಸವ ಧರ್ಮವನ್ನು ವಚನ ಬಂದಿರೋದು ನಿಂತ್ಕೊಂಡೆ ಮುಂದ್ಕಂಡೆ.
ಆವತ್ತು ಕಲ್ಯಾಣದಲ್ಲಿ ಏನಿದೆ ಬರೀ ಬೀಜಗಳು ಅಂದರೆ ಕಾಣ್ತಿಲ್ಲ. ಎಲ್ಲ ಮನೆಗಳು ಒಂದು ಮಠ ಆಗಿಟ್ಕೊಂಡೆ. ಬಸವಣ್ಣವರು, ಚನ್ನಬಸವೇಶ್ವರರು, ಅಲ್ಲಮಾತ್ರವರು, ಒಕ್ಕಡಿ ಮುದ್ದಣ್ಣ, ಈಡ ಮಾರಯ್ಯ, ಸಮಲ ಹರಳಯ್ಯ, ಮಾದ ತನ್ನಯ್ಯ, ದೋಹರ ಕಕ್ಕಯ್ಯ, ಸರ್ವಜ್ಞ ಮೂರ್ತಿ ಅಖಂಡೇಶ್ವರ, ಮುರುಘರಾಜದ ಗುರುಗಳು, ಇನ್ನೂ ಹಲವಾರು ಶರಣರು. ಆಮೇಲೆ ನಮ್ಮ ಯಾರು ಕೋಡಿಗೊಬ್ಬ ಶರಣರ ಲಕ್ಷ ಭಕ್ತ, ಅವರೇ ನಿಜವಾದ ಸಿದ್ಧಕಾಂತ ಶಿವ ಮಹಾಸ್ವಾಮಿ ಎಲ್ಲ ತಿಳ್ಕೋಬೇಕು. ಒಂದು ಕೈ ಯಾರು ಬಸವಣ್ಣವರೇ, ಎಣ್ಣೆಗಲಿ ಇನಮತಿ ನೀನೇ ಕಂಡೆಯ, ಎನ್ನವನು ಪರಮವನು ನೀನೇ ಕಂಡೆಯ, ಎನ್ನ ಅಂತರದ ಜ್ಯೋತಿ ನೀನೇ ಕಂಡೆಯ, ಕೂಟದ ಸಂಗಮ ದೇವ, ಎನ್ನಗತ್ತಿ ಎನ್ನಮತಿ ನೀನೇ ಕಂಡೆಯ. ಎಷ್ಟು ಚೆನ್ನಾಗಿದೆ. ಆ ಕಾಲದಲ್ಲಿ ಅಂತ ಬಸವಣ್ಣವರು ಒಂದು ವಚನ ಕೊಟ್ಟಿದ್ದಾರೆ. ಇದು ಮಠ ಇದೆ, ಎಲ್ಲರೂ ಒಂದು ಕಾರ್ಯಕ್ರಮ ಮಾಡಿದ್ವಿ, ದಾಸೋಹ ಮಾಡಿ ಎಲ್ಲ ಭಕ್ತರು ಕೊಡ್ತಾರೆ. ಸ್ವಾಮಿ ಮುಖಾಂತರಾಗಿ ಒಂದು ಪ್ರವಚನ ಮಾಡಿಸ್ತೀವಿ. ಎಲ್ಲರೂ ಮೂವರಿಗೆ ಒಂದು ಅರಿವು ಹೋಗ್ತದೆ. ಜ್ಞಾನ ಬೇಕು. ಜ್ಞಾನ ಇದ್ದರೆ ಮಾತ್ರ ಅಂದರೆ ನಾವು ಬದುಕ್ಬೋದು. ಯಾರಿಗೆ ಸಂಸ್ಕಾರವನ್ನು ಪಡೆದುಕೊಳ್ಳುವುದು ಅದು ಕಷ್ಟ. ಬಸವಣ್ಣ ಮುಂದೆ ಮುಚ್ಚಲ್ಲ, ಎಲ್ಲರಿಗೂ ಒಂದು ಗುರು ಕೊಟ್ಟರು. ಹಿಂಗ ಚಿಂಗ ಪ್ರಸಾದ ಒಳಗೈಯೊಳಗೆ ಯಾರಂತ ಅಲ್ಲಮಾಪುರಗಳು ಇಷ್ಟ ಇರಬೇಕು ಅಂತ ಈಗ ಇಲ್ಲ. ಅದು ಆಚಾರ್ಯ ಬಗ್ಗೆ. ಆಚಾರ್ಯಗೆ ಇಷ್ಟಲಿಂಗ ಕಾಣಬೇಕು, ಇಷ್ಟಲಿಂಗ ಹಿಡಿದು ಗುರುಲಿಂಗ ಕಾಣಬೇಕು, ಗುರುಲಿಂಗ ಹಿಡಿದು ಜಂಗಮಲಿಂಗ ಕಾಣಬೇಕು, ಜಂಗಮಲಿಂಗ ಹಿಡಿದು ಪ್ರಸಾದಲಿಂಗ ಕಾಣಬೇಕು, ಪ್ರಸಾದಲಿಂಗ ಹಿಡಿದು ಮಹಾಗಣವ ಲಿಂಗ ಕಾಣಬೇಕು. ಮಾಡಿಕೊಂಡಪ್ಪ ನಮ್ಮ ವಿಷಯ ಬಸವರಾದ ಶ್ರೀ ಸಿದ್ದರಾಮಯ್ಯ ಅಲ್ಲಮಾಪುರರು ಸಿದ್ದರಾಮಯ್ಯವರಿಗೆ ಅನುಭವ ಕೊಟ್ಟರು. ಅಲ್ಲಾಮರು ಯಾರು ನಮ್ಮ ಸೋನಿ ಪೀಠ ಅಧ್ಯಕ್ಷ, ಅನುಭವ ಮಂಟಪ ಸ್ಪೀಕರ್ಸ್. ಅವ್ರನ್ನ ಕರ್ಕೊಂಡು ಚನ್ನಬಸವಣ್ಣ ದೀಕ್ಷಾ ಕೊಟ್ಟರು. ಯಾರು ಅಲ್ಲಾಮರು ಕರ್ಕೊಂಡು ಚನ್ನಬಸವಣ್ಣ ದೀಕ್ಷೆ ಆಯಿತು. ಯಾರು ಸಿದ್ದರಾಮಯ್ಯ ಸೋಲಾಪುರಿ ನಿಮಗೆ ಕರೀತಾರೆ. ಪ್ರತಿ ವರ್ಷ ಅವರು ಸೊಳ್ಳೆ ಬಿಡುತ್ತದೆ. ಅವರು ಒಂದು ವಚನ ಹೆಣ್ಣು ಮಕ್ಕಳಿಗೆ ಒಂದು ವಚನ ಆಡೋಣ ಅಂತ. ತಾಮಡಿ ಹೆಣ್ಣು ತನ್ನ ತಲೆ ಇತ್ತು, ತಾಮಡಿ ಹೆಣ್ಣು ತೊಡೆಗೆ ಇತ್ತು, ತಾಮಡಿ ಹೆಣ್ಣು ನಮ್ಮನ್ನ ನಾಗೇನೆ ಇತ್ತು, ತಾಮಡಿ ಹೆಣ್ಣು ನಾಳೆ ಎದೆ ಇತ್ತು. ಇದು ಕಾರಣ ಹೆಣ್ಣಿಗೆ ಹೆಣ್ಣಲ್ಲ, ಹೆಣ್ಣು ಅತಿಶಯ ಅಲ್ಲ, ಹೆಣ್ಣು ಪ್ರತ್ಯೇಕ ಕಲ್ಪಿಸಿದ್ದ ಒಂದು ಕಾರಣ ಎಂತ ಎಲ್ಲ ಪ್ರತಿಯೊಬ್ಬರು ದಿನಕ್ಕೊಂದು ವಚನ ಆಗಿದೆ. ಶ್ರೀಯುತ ಬಸವನಿಗೆ ನೋಡಿ ಎಲ್ಲ ಬುಕ್ಸ್ ಯೂಟ್ಯೂಬಲ್ಲಿ ಇದು ತಿಳ್ಕೊಬೋದು. ಎಲ್ಲ ಶಕ್ತಿ ಅಂದ್ಕೊಳ್ಳಿ, ಯಾವ್ಯಾವ ಪೂಜೆ ಮಾಡಿ ನಿಮ್ಮಲ್ಲೇ ದೇವರಿಗೆ ಮಾಡುವುದು, ನೋಡುವುದು ಅಂದರೆ ನೋಡುವುದು ಓದುವುದು. ನನಗೆ ನಾನೇ ಪರಮಾತ್ಮ. ಯಾರು ಇಷ್ಟವೆಸಿಗಳು ಅವರು ನಿಜವಾದ ಮಹಾದೇವ ಪರಮಾತ್ಮ ಆಗಬೇಕು. ಬಸವಣ್ಣ ಸ್ವಾಮಿ ಶಾಸೋಪಿನೇನು ಒಳಗೆ ಶಬ್ದವಿಲ್ಲ. ಶ್ರೀ ಮಹಾದೇವ ಶ್ರೀ ಮಹಾದೇವ ಪಾತಾಳಗೆ ಪಶುವೇ ದೇವ, ನಮ್ಮ ಅವಲಸಂಗಮ ದೇವ. ನಮ್ಮಲ್ಲಿ ಎಲ್ಲ ಇದ್ದಾರೆ. ಸ್ವಾಮಿ ಶಾಶ್ವತ ಎಲ್ಲ ಒಳಗೆ ಇದ್ದಾನೆ. ಎಲ್ಲ ಹೊರಟು ಇನ್ನೇನು ನಾವು ಹುಟ್ಟಂಗಿಲ್ಲ. ನೋಡಿ, ಮುಸ್ಲಿಂ ಬಾಂಧವರು ಅಲ್ಲ ಅಂತಾರೆ, ಮಸೀದಿ ಹೋಗ್ತಾರೆ, ಕ್ರೈಸ್ತರು ವಾರ್ತೆ ಹೋಗ್ತಾರೆ. ನಾವು ಎಲ್ಲಿ ಹೋಗ್ತೀರಿ? ಮಠಕ್ಕೆ ಬರಬೇಕು. ನಮಗೆ ದೇವಸ್ಥಾನ ಬೇಡ, ನಮಗೆ ಇದೇ ನಮ್ಮ ಈ ಗುರುಮಂಡ ಮಠವೇ ನಿಜವಾದ ಅನುಭವ ಮಂಟಪ. ಇದೇ ಗುರುಮಂಡ ನಮಗೆಲ್ಲ ಇವತ್ತು ಗ್ರಾಮಸ್ಥರು ಸ್ವಾಮಿಗಳು ನನಗೆ ಮಾತಾಡಿ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಯಿಂದ ಎಲ್ಲ ಸ್ವಾಮಿಗಳು, ಭಕ್ತರಿಗೂ, ದಾಸದಾರಿಗಳು, ಪುಟಾಣಿಗಳು, ಏನು ಗ್ರಾಮ ಹೆಣ್ಣು ಮಕ್ಕಳು ಶರಣಾರ್ಥಿಗಳು